ಅಂದರೆ ಏನು ಮರಾಠಿ ಮಾತಾಡು ಅನ್ನುವಂಥ ಪ್ರೆಷರನ್ನ ಭಾಳ ಐತಿ ಇಲ್ಲಿ. ಅಂದರೆ ನಾವೀಗ ನಮ್ಮದು ಹುಕ್ಕೇರಿ ತಾಲೂಕು ಎಮ್ಕಮಿಡಿ ನಮ್ಮದು, ನಮ್ಮ ಮಾತೃಭಾಷೆನ ಕನ್ನಡ. ಆದರೆ ಇಲ್ಲಿ ಮರಾಠಿನ ಮಾತಾಡೋಣುವಂಥ, ಆದರೂ ಅವ್ರಿಗೆ ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಒಂದು ನಮ್ಮ ಯೋಜನೆಗಳನ್ನ ಹೇಳೋ ಸಲುವಾಗಿ ಸ್ವಲ್ಪ ಏನಿದೆ ಆದರೂ ನಮ್ಗೆ ಗೊತ್ತಾದ್ರೂ ಕೆಲವೊಬ್ಬರನ್ನ ಕೇಳ್ಕೊಂಡು ಮಾಡಿಕೊಂಡು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ಮರಾಠಿನ ಮಾತಾಡೋಣುವಂಥ ಒಂದು ಅವಾಜ್ ಶಬ್ದಗಳನ್ನ ಮಾತಾಡುವಂಥ ಇಲ್ಲಿ ಪರಿಸ್ಥಿತಿ ಉದ್ಭವ ಆಗ್ತದೆ. ನಮ್ಮ ಮುಂದೆ ಸರ್, ನಮ್ಮ ಕ್ಯಾಮ್ರಾ ಮುಂದೆನೇ ನಿಮ್ಗೆ ಎಷ್ಟು ಬೇಕಂತ ಬೈತಿದ್ದಾರೆ. ಅದು ಮರಾಠಿ ಮಾತಾಡೋ ಕೆಟ್ಟದಾಗಿ ಅವಾಜ್ ಶಬ್ದಗಳು ಇಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಜರ ಪರಿಸ್ಥಿತಿ ಇಲ್ಲ, ಸ್ವಲ್ಪ ಈಗ ಗಂಭೀರನೇ ಐತೆ ಸರ್. ಹೆಂಗೆ ಸರ್, ಹಿಂಗೆ ಪ್ರತಿ ಬಂದವ್ರಲ್ಲ ಹಿಂಗೇನಾ ಅಥವಾ ಕೆಲವರು ಅಷ್ಟೇ ಹಿಂಗೆ? ಹಿಂಗಾಗಿ ನಾವು ಈಗಾಗಲೇ ಇವತ್ತು ಬೆಳಿಗ್ಗೆ ನಾವು ಒಂದು ಇದೇ ಪ್ರಕಾರನೇ ಒಂದು ಈ ನಮ್ಮ ಸೆಕ್ರೆಟರಿ ಮತ್ತು ಪಿ ಡಿ ಒ ಮ್ಯಾಗ ಹಿಂಗೆ ಸ್ವಲ್ಪ ದಬ್ಬಾಳಿಕೆ ಆಗತ್ತಿತ್ತು ಅಂದ್ಕೂಡಲೇ ಇಲ್ಲಿ ಯಾವುದೇ ರೀತಿ ಹಿಂಗೆ ಆಗೋದ್ರಿಂದ ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಪೊಲೀಸ್ ರಕ್ಷಣೆನೂ ಕೊಡಬೇಕಂತ ನಾವು ಸ್ವಲ್ಪ ಮೇಲಾಧಿಕಾರಿಯವ್ರಿಗೂ ನಾವು ತಿಳಿಸಿದ್ದೀವಿ. ನಮ್ಮಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳನ್ನ ನಾವಿಲ್ಲಿ ಒಂದು ಜಾರಿ ಮಾಡಬೇಕಾದ್ರೆ ನಮಗೊಂದು ಭದ್ರತೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಇದೇ ಪ್ರಕಾರ ನಾವು ಇಲ್ಲೇನೊಬ್ರು ಪಿ ಡಿ ಒ ಅಂತಂದು ಕೂಡ ಇಲ್ಲೆಲ್ಲ ಒಂದು ಗ್ರಾಮೀಣ ಪ್ರದೇಶದೊಳಗೆ ಅವ್ರು ತಿಳಿಯೋಂಗೆ ಹೇಳಿ ನಮ್ಮಲ್ಲಿದ್ದಂಥ ಒಂದು ಭಾಷೆಯ ಮುಖಾಂತರ ನಾವು ಅವ್ರು ತಿಳಿಸಿ ಹೇಳತ್ತೀವಿ. ಆದರೂ ಭಾಷಾ ಪ್ರೇಮ ಇರ್ಬೇಕಾದ್ರೆ ಇಷ್ಟೊಂದು ಭಾಷಾ ದ್ವೇಷಿಯಾಗಿ ಬರೀ ಮಾತಾಡೋದ್ರಿಂದ ನಮಗೂ ಸ್ವಲ್ಪ ಇಲ್ಲಿ ಎಲ್ಲ ಪಿ ಡಿ ಒಗಳಿಗೂ ಸ್ವಲ್ಪ ತೊಂದರೆ ಆಗ್ತದೆ. ಅವ್ನು ಇನ್ನೂ ನಾವು ಇವತ್ತನ ಸ್ವಲ್ಪ ಏನು ಸೆರೆ ಕೊಡು ಬಂದಿದ್ದು ಕಾಣಿಸಿದ್ರೆ ಆದರೆ ಅವನಿಂದ ಇನ್ನೂ ನನ್ನ ಗಮನಕ್ಕೆ ಇನ್ನೂ ಒಂದೇನು ಅರ್ಜಿನೂ ಬಂದಿಲ್ಲ, ಏನೂ ಬಂದಿಲ್ಲ. ನಾವು ನಮ್ಮ ಶ್ರೇಷ್ಠರೆಲ್ಲ ಕುಡ್ಕೊಂಡು ನೀರಿನ ಸಮಸ್ಯೆ ಇದ್ರು ಏನೇ ಇದ್ರು ನಾವು ಹೋಗಿ ನೋಡಿಕೊಂಡು ಮೋಟ್ರ್ ತರೋದು ಮಾಡೋದು ಇವಾಗೆಲ್ಲ ಬಿಸಿಲೈತೆ ಅಂದ್ಕೂಲೆ ಮಾಡತ್ತೀವಿ. ಅವನ ಬಗ್ಗೆ ನಮ್ಗೆ ಇನ್ನೂ ಗಮನಕ್ಕೂ ಇಲ್ಲ. ಆದರೆ ಈಗ ಬಂದು ಕೂಡ ಯಾವ ರೀತಿ ಒಂದು ಅವಾಜ್ ಶಬ್ದಗಳನ್ನ ಉಪಯೋಗ ಮಾಡಿ ಮಾತಾಡೋದು ಸ್ವಲ್ಪ ಸಮಸ್ಯೆ ಇದೆ ಸರ್. ಸರ್ಕಾರಕ್ಕಾಗಿ ಅಥವಾ ನಿಮ್ಮ ಮೇಲಾಧಿಕಾರಿ ಪೊಲೀಸರಿಗೆ ಏನು ಹೇಳ್ತೀರಿ ಸರ್? ಒಂದು ಮರಾಠಿ ಬರಲ್ಲ ಹೇಳ್ಬೇಕಂದ್ರೆ ಮರಾಠಿ ಮಾತಾಡಂತಾರೆ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಅಂತ ಕೆಲಸ ಹೆಂಗೆ ಮಾಡ್ತಾರೆ? ನಮ್ಮ ಮುಂದೆ ಕ್ಯಾಮ್ರಾ ಮುಂದೆನೇ ಹಿಂಗಿದೆ ಇಲ್ದಾಗ ಹೆಂಗಂತೆ ಅದನ್ನು ಅವ್ರಿಗೆ ಸ್ವಲ್ಪ ಆದಷ್ಟು ಮನವರಿಕೆ ಮಾಡಿ ಸಭೆಯೊಳಗದು ನಾವು ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಿಬ್ಬಂದಿಯವರು ಇಲ್ಲಿದ್ದಂಥ ಸಿಬ್ಬಂದಿಯವರು ಕೆಲವೊಬ್ಬರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನಾವು ಹೇಳಿದಂಥ ಯೋಜನೆಗಳನ್ನ ಟ್ರಾನ್ಸ್ಲೇಷನ್ ಮಾಡಿ ಅವ್ರು ತಿಳಿಯುವಂಗೆ ಹೇಳ್ತಾರೆ. ಅವರು ಸಭೆಯೊಳಗದೆಲ್ಲ ಹೇಳ್ತಾರೆ. ಆಮೇಲೆ ಹಾಗೇನು ವಿಷಯ ಇದ್ರೂ ನಾವು ಮಾತಾಡಿದ ಕೂಡ ಸರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಅವ್ರು ತಿಳಿಸಿ ಹೇಳ್ತಾರೆ ರೀ. ಈ ರೀತಿ ನಾವು ಮಾಡ್ಕೊಂಡು ಒಳ್ಳೆ ರೀತಿಯಿಂದ ನಮ್ಗೆ ಮತ್ತು ಕಮಿಟಿ ನಡುವ ಚೇರ್ಮನ್ ನಡುವ ಸಿಬ್ಬಂದಿ ನಡುವ ಒಂದು ಒಳ್ಳೆಯ ಬಾಂಧವ್ಯ ಐತಿ. ಅದೇನು ಇವರಿದ್ದವ್ರಿಗೆ ಬಂದು ಕೂಡ ನಮ್ಮ ಸಿಬ್ಬಂದಿಯವ್ರನ್ನ ಕೇಳ್ಕೊಂಡು ಅವ್ರಿಗೆ ಹೇಳಿ ಮಾಡಿ ಸಿಬ್ಬಂದಿಯವ್ರು ನಮ್ಮ ಕಡೆ ಬಂದು ಅದನ್ನ ನಮ್ಗೆ ಹೇಳಬೇಕಾಗಿತ್ತು. ಆದರೆ ಏನೋ ಇವತ್ತು ಅವನು ಸೆರೆ ಕೊಡೋಕೆ ಬಂದು ಆ ರೀತಿ, ಯಾಕಂದರೆ ಇವತ್ತಿನ ಪರಿಸ್ಥಿತಿ ಏನನ್ನ ಒಂದು 8 ತಿಂಗಳೊಳಗೆ ಇವತ್ತಾಗಿದ್ದದು. ಅಂದರೆ ಇಷ್ಟು ಪ್ರೆಷರ್ ಮಾಡಿ ಇಷ್ಟೊಂದು ಅವಾಜ್ ಶಬ್ದಗಳನ್ನ ಬೈದು ಹಿಂಗೆ ನಾ ಇಲ್ಲಿ 8 ತಿಂಗಳು ಬಂದಾಗಿಂದ ಏನೊಂದು ಆಗಿರಲಿಲ್ಲ. ಆದರೆ ಇವತ್ತನ ಏನಾಯ್ತದು ಬಂದು ಕೂಡ ಅವ ಆ ರೀತಿ ಒಂದು ಅವಾಜ್ ಶಬ್ದಗಳನ್ನ ಉಪಯೋಗ ಮಾಡಿ ಇವರು ಯಾರು ಹೆಣ್ಮಕ್ಳು ಯಾರೋದೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಹಂಗೆ ಅಂದಿದ್ದಾರೆ. ಅವ್ರು ನಮ್ಮ ಡಿ ಅವರು ಅಂದರೆ ಇವತ್ತು ನಾವು ಕುಡಿದು ಬಂದನ್ನು ಕಾಣಿಸ್ತಿದ್ವಿ. ಕುಡಿದು ಬಂದು ಈ ರೀತಿ ಒಬ್ಬೊಬ್ರು ಹಿಂಗೆ ತಿಂಗಳಿಗೊಮ್ಮೆದು ಹಿಂಗೆ ಒಬ್ಬೊಬ್ರದ್ದು ಇರುತ್ತಾರೆ ಸರ್. ಇಲ್ಲಿ ಪಂಚಾಯತಿ ಒಳಗಂತಂದು ಕೂಡ ಇದೊಂದು ಈ ಪರಿಸ್ಥಿತಿ ಎಲ್ಲ ಪಿ ಡಿ ಒಗಳು ಕಾರ್ಯದರ್ಶಿಯವರು ಇದೆಲ್ಲ ಇಂಥ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸ್ತಾರೆ. ಅದಕ್ಕೆ ಇಲ್ಲೊಂದು ಮರಾಠಿ ಮಾತಾಡತ್ತಂದು ಒತ್ತಾಯ ಮಾಡ್ತಾರೆ ಅವರು. ಆದರೆ ನಾವು ಅವ್ರಿಗೆ ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ನಾವೇನು ಮಾಡ್ತೀವಿ, ನಾವು ಸ್ವಲ್ಪ ಅದನ್ನು ತಿಳಿಸಿ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಅಂದರೆ ಏನು ಮರಾಠಿ ಮಾತಾಡು ಅನ್ನುವಂಥ ಪ್ರೆಷರನ್ನ ಭಾಳ ಐತಿ ಇಲ್ಲಿ. ಅಂದರೆ ನಾವೀಗ ನಮ್ಮದು ಹುಕ್ಕೇರಿ ತಾಲೂಕು ಎಮ್ಕಮಿಡಿ ನಮ್ಮದು, ನಮ್ಮ ಮಾತೃಭಾಷೆನ ಕನ್ನಡ. ಆದರೆ ಇಲ್ಲಿ ಮರಾಠಿನ ಮಾತಾಡೋಣುವಂಥ, ಆದರೂ ಅವ್ರಿಗೆ ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಒಂದು ನಮ್ಮ ಯೋಜನೆಗಳನ್ನ ಹೇಳೋ ಸಲುವಾಗಿ ಸ್ವಲ್ಪ ಏನಿದೆ ಆದರೂ ನಮ್ಗೆ ಗೊತ್ತಾದ್ರೂ ಕೆಲವೊಬ್ಬರನ್ನ ಕೇಳ್ಕೊಂಡು ಮಾಡಿಕೊಂಡು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ಮರಾಠಿನ ಮಾತಾಡೋಣುವಂಥ ಒಂದು ಅವಾಜ್ ಶಬ್ದಗಳನ್ನ ಮಾತಾಡುವಂಥ ಇಲ್ಲಿ ಪರಿಸ್ಥಿತಿ ಉದ್ಭವ ಆಗ್ತದೆ. ನಮ್ಮ ಮುಂದೆ ಸರ್, ನಮ್ಮ ಕ್ಯಾಮ್ರಾ ಮುಂದೆನೇ ನಿಮ್ಗೆ ಎಷ್ಟು ಬೇಕಂತ ಬೈತಿದ್ದಾರೆ. ಅದು ಮರಾಠಿ ಮಾತಾಡೋ ಕೆಟ್ಟದಾಗಿ ಅವಾಜ್ ಶಬ್ದಗಳು ಇಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಜರ ಪರಿಸ್ಥಿತಿ ಇಲ್ಲ, ಸ್ವಲ್ಪ ಈಗ ಗಂಭೀರನೇ ಐತೆ ಸರ್. ಹೆಂಗೆ ಸರ್, ಹಿಂಗೆ ಪ್ರತಿ ಬಂದವ್ರಲ್ಲ ಹಿಂಗೇನಾ ಅಥವಾ ಕೆಲವರು ಅಷ್ಟೇ ಹಿಂಗೆ? ಹಿಂಗಾಗಿ ನಾವು ಈಗಾಗಲೇ ಇವತ್ತು ಬೆಳಿಗ್ಗೆ ನಾವು ಒಂದು ಇದೇ ಪ್ರಕಾರನೇ ಒಂದು ಈ ನಮ್ಮ ಸೆಕ್ರೆಟರಿ ಮತ್ತು ಪಿ ಡಿ ಒ ಮ್ಯಾಗ ಹಿಂಗೆ ಸ್ವಲ್ಪ ದಬ್ಬಾಳಿಕೆ ಆಗತ್ತಿತ್ತು ಅಂದ್ಕೂಡಲೇ ಇಲ್ಲಿ ಯಾವುದೇ ರೀತಿ ಹಿಂಗೆ ಆಗೋದ್ರಿಂದ ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಪೊಲೀಸ್ ರಕ್ಷಣೆನೂ ಕೊಡಬೇಕಂತ ನಾವು ಸ್ವಲ್ಪ ಮೇಲಾಧಿಕಾರಿಯವ್ರಿಗೂ ನಾವು ತಿಳಿಸಿದ್ದೀವಿ. ನಮ್ಮಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳನ್ನ ನಾವಿಲ್ಲಿ ಒಂದು ಜಾರಿ ಮಾಡಬೇಕಾದ್ರೆ ನಮಗೊಂದು ಭದ್ರತೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಇದೇ ಪ್ರಕಾರ ನಾವು ಇಲ್ಲೇನೊಬ್ರು ಪಿ ಡಿ ಒ ಅಂತಂದು ಕೂಡ ಇಲ್ಲೆಲ್ಲ ಒಂದು ಗ್ರಾಮೀಣ ಪ್ರದೇಶದೊಳಗೆ ಅವ್ರು ತಿಳಿಯೋಂಗೆ ಹೇಳಿ ನಮ್ಮಲ್ಲಿದ್ದಂಥ ಒಂದು ಭಾಷೆಯ ಮುಖಾಂತರ ನಾವು ಅವ್ರು ತಿಳಿಸಿ ಹೇಳತ್ತೀವಿ.
ಆದರೂ ಭಾಷಾ ಪ್ರೇಮ ಇರ್ಬೇಕಾದ್ರೆ ಇಷ್ಟೊಂದು ಭಾಷಾ ದ್ವೇಷಿಯಾಗಿ ಬರೀ ಇದ್ದ ಮಾತಾಡೋದ್ರಿಂದ ನಮಗೂ ಸ್ವಲ್ಪ ಇಲ್ಲಿ ಎಲ್ಲ ಪಿಡಿಗಳಿಗೂ ಸ್ವಲ್ಪ ತೊಂದರೆ ಆಗ್ತದೆ. ಅವ್ನು ಇನ್ನೂ ನಾವು ಇವತ್ತನ ಸ್ವಲ್ಪ ಏನು ಸೆರೆ ಕೊಡು ಬಂದಿದ್ದು ಕಾಣಿಸಿದ್ರೆ ಆದರೆ ಅವನಿಂದ ಇನ್ನೂ ನನ್ನ ಕಡೆ ನನ್ನ ಗಮನಕ್ಕೆ ಇನ್ನೂ ಒಂದು ಏನೂ ಅರ್ಜಿನೂ ಬಂದಿಲ್ಲ, ಏನೂ ಬಂದಿಲ್ಲ. ನಾವು ನಮ್ಮ ಸೇರಿಸಿಲ್ಲ ಕುಡ್ಕೊಂಡು ಏನು ಸಮಸ್ಯೆ ಇದ್ರು ಏನೇ ಇದ್ರು ನಾವು ಹೋಗಿ ನೋಡಿಕೊಂಡು ಮುಟ್ಟ ತರೋದು ಮಾಡೋದು ಇವಾಗೆಲ್ಲ ಬಿಸಿಲೈತೆ ಅಂದ್ಕೂಲೆ ಮಾಡತ್ತೀವಿ. ಅವನ ಬಗ್ಗೆ ನಮ್ಗೆ ಇನ್ನೂ ಗಮನಕ್ಕೂ ಇಲ್ಲ. ಆದರೆ ಈಗ ಬಂದು ಕೂಡ ಯಾವ ರೀತಿ ಒಂದು ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿ ಮಾತಾಡೋದು ಸ್ವಲ್ಪ ಸಮಸ್ಯೆ ಇದೆ ಸರ್. ಅಲ್ಲ ಸರ್ಕಾರಕ್ಕಾಗಿ ಅಥವಾ ನಿಮ್ಮ ಮೇಲಾಧಿಕಾರಿ ಸಿಒ ಪೊಲೀಸರಿಗೆ ಏನು ಹೇಳ್ತೀರಿ ಸರ್? ಒಂದು ಮರಾಠಿ ಬರಲ್ಲ ಹೇಳ್ಬೇಕಂದ್ರೆ ಮರಾಠಿ ಮಾತಾಡೋಂತ ಹೆಂಗೆ ಕನ್ಫ್ಯೂಸ್ ಮಾಡ್ತೀರಂತ ಕೆಲಸ ಹೆಂಗೆ ಮಾಡ್ತೀರಿ? ನಮ್ಮ ಮುಂದೆ ಕ್ಯಾಮ್ರಾ ಮುಂದೆನೇ ಹಿಂಗಿದೆ ಇಲ್ದಾಗ ಹೆಂಗಂತೆ ಅದನ್ನು ಅವ್ರಿಗೆ ಸ್ವಲ್ಪ ಆದಷ್ಟು ಮನವರಿಕೆ ಮಾಡಿ ಸಭೆಯೊಳಗದು ನಾವು ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಿಬ್ಬಂದಿಯವರು ಇಲ್ಲಿದ್ದಂಥ ಸಿಬ್ಬಂದಿಯವರು ಕೆಲವೊಬ್ಬರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನಾವು ಹೇಳಿದಂಥ ಯೋಜನೆಗಳನ್ನ ಟ್ರಾನ್ಸ್ಲೇಷನ್ ಮಾಡಿ ಅವ್ರು ತಿಳಿಯುವಂಗೆ ಹೇಳ್ತಾರೆ. ಅವರು ಸಭೆಯೊಳಗದೆಲ್ಲ ಹೇಳ್ತಾರೆ. ಆಮೇಲೆ ಹಾಗೇನು ವಿಷಯ ಇದ್ರೂ ನಾವು ಮಾತಾಡಿದ ಕೂಡಲೇ ಸರ್ ಹಿಂಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಅವ್ರು ತಿಳಿಸಿ ಹೇಳ್ತಾರೆ ರೀ. ಈ ರೀತಿ ನಾವು ಮಾಡ್ಕೊಂಡು ಒಳ್ಳೆ ರೀತಿಯಿಂದ ನಮ್ಗೆ ಮತ್ತು ಕಮಿಟಿ ನಡುವ ಚೇರ್ಮನ್ ನಡುವ ಸಿಬ್ಬಂದಿ ನಡುವ ಒಂದು ಒಳ್ಳೆಯ ಬಾಂಧವ್ಯ ಐತಿ. ಅದೇನು ಇವರಿದ್ದವ್ರಿಗೆ ಬಂದು ಕೂಡ ನಮ್ಮ ಸಿಬ್ಬಂದಿಯವ್ರನ್ನ ಕೇಳ್ಕೊಂಡು ಅವ್ರಿಗೆ ಹೇಳಿ ಮಾಡಿ ಸಿಬ್ಬಂದಿಯವ್ರು ನಮ್ಮ ಕಡೆ ಬಂದು ಅದನ್ನ ನಮ್ಗೆ ಹೇಳಬೇಕಾಗಿತ್ತು. ಆದರೆ ಏನೋ ಇವತ್ತು ಅವನು ಸೆರೆ ಕೊಡೋಕೆ ಬಂದು ಆ ರೀತಿ, ಯಾಕಂದರೆ ಇವತ್ತಿನ ಪರಿಸ್ಥಿತಿ ಇವತ್ತೇ ಏನಾರ ಒಂದು 8 ತಿಂಗಳೊಳಗೆ ಇವತ್ತಾಗಿದ್ದದು. ಅಂದರೆ ಇಷ್ಟು ಪ್ರೆಷರ್ ಮಾಡಿ ಇಷ್ಟೊಂದು ಅವಾಚ್ಯ ಶಬ್ದಗಳನ್ನ ಬೈದು ಹಿಂಗೆ ನಾ ಇಲ್ಲಿ 8 ತಿಂಗಳು ಬಂದಾಗಿಂದ ಏನೊಂದು ಆಗಿರಲಿಲ್ಲ. ಆದರೆ ಇವತ್ತನ ಏನಾಯ್ತದು ಬಂದು ಕೂಡ ಅವ ಆ ರೀತಿ ಒಂದು ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿ ಇವರು ಯಾರು ಹೆಣ್ಮಕ್ಳು ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಹಂಗೆ ಹೋಗಿದ್ದಾರೆ ಅವ್ರು ನಮ್ಮ ಡಿ ಅವರು ಅಂದರೆ ಇವತ್ತು ನಾವು ಕುಡಿದು ಬಂದನ್ನು ಕಾಣಿಸ್ತೀವಿ. ಕುಡಿದು ಬಂದು ಈ ರೀತಿ ಒಬ್ಬೊಬ್ರು ಹಿಂಗೆ ತಿಂಗಳಿಗೊಮ್ಮೆದು ಹಿಂಗೆ ಒಬ್ಬೊಬ್ರದ್ದು ಇರುತ್ತಾರೆ ಸರ್. ಇಲ್ಲಿ ಪಂಚಾಯತಿ ಒಳಗಂತಂದು ಕೂಡ ಇದೊಂದು ಈ ಪರಿಸ್ಥಿತಿ ಎಲ್ಲ ಪಿ ಡಿ ಒಗಳು ಕಾರ್ಯದರ್ಶಿಯವರು ಇದೆಲ್ಲ ಇಂಥ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸ್ತಾರೆ. ಅದಕ್ಕೆ ಇಲ್ಲೊಂದು ಕನ್ನಡ ಮಾತಾಡೋದೇ ಭಾಳ ಒತ್ತಾಯ ಮಾಡಿದ್ದಾರೆ ಸರ್. ಮರಾಠಿ ಮಾತಾಡತ್ತಂದು ಒತ್ತಾಯ ಮಾಡ್ತಾರೆ ಅವರು. ಆದರೆ ನಾವು ಅವ್ರಿಗೆ ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ನಾವೇನು ಮಾಡ್ತೀವಿ, ನಾವು ಸ್ವಲ್ಪ ಅದನ್ನು ತಿಳಿಸಿ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಅಂದರೆ ಏನು ಮರಾಠಿ ಮಾತಾಡೋ ಅನ್ನುವಂಥ ಪ್ರೆಷರನ್ನ ಭಾಳ ಐತಿ ಇಲ್ಲಿ. ಅಂದರೆ ನಾವೀಗ ನಮ್ಮದು ಹುಕ್ಕೇರಿ ತಾಲೂಕು ಎಮ್ಕಮಿಡಿ ನಮ್ಮದು ನಮ್ಮ ಮಾತೃಭಾಷೆನ ಕನ್ನಡ. ಆದರೆ ಇಲ್ಲಿ ಮರಾಠಿನ ಮಾತಾಡೋಣ ಆದರೂ ಅವ್ರಿಗೆ ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಒಂದು ನಮ್ಮ ಯೋಜನೆಗಳನ್ನ ಹೇಳೋ ಸಲುವಾಗಿ ಸ್ವಲ್ಪ ಏನಿದೆ ಆದರೂ ನಮ್ಗೆ ಗೊತ್ತಾಗಿದ್ರು ಕೆಲವೊಬ್ಬರನ್ನ ಕೇಳ್ಕೊಂಡು ಮಾಡಿಕೊಂಡು ನಾವು ಹೇಳುವಂಥ ಒಂದು ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ಮರಾಠಿನ ಮಾತಾಡೋವಂಥ ಒಂದು ಅವಾಚ್ಯ ಶಬ್ದಗಳನ್ನ ಮಾತಾಡುವಂಥ ಇಲ್ಲಿ ಪರಿಸ್ಥಿತಿ ಉದ್ಭವ ಆಗ್ತದೆ. ನಮ್ಮ ಮುಂದೆ ಸರ್ ನಮ್ಮ ಕ್ಯಾಮ್ರಾ ಮುಂದೆನೇ ನಿಮ್ಗೆ ಎಷ್ಟು ಬೇಕಾದ ಬೈತಿದ್ದಾರೆ. ಅದು ಮರಾಠಿ ಮಾತಾಡೋ ಕೆಟ್ಟದಾಗಿ ಅವಾಚ್ಯ ಶಬ್ದಗಳು ಇಲ್ಲಿ ಸ್ವಲ್ಪ ಇಲ್ಲೊಂದು ಜರ ಪರಿಸ್ಥಿತಿ ಇಲ್ಲ, ಸ್ವಲ್ಪ ಈಗ ಗಂಭೀರನೇ ಐತೆ ಸರ್. ಹೆಂಗೆ ಸರ್ ಹಿಂಗೆ ಪ್ರತಿ ಬಂದವ್ರಲ್ಲ ಹಿಂಗೇನಾ ಅಥವಾ ಕೆಲವರು ಅಷ್ಟೇ ಹಿಂಗೆ? ಹಿಂಗಾಗಿ ನಾವು ಈಗಾಗಲೇ ಇವತ್ತು ಬೆಳಿಗ್ಗೆ ನಾವು ಒಂದು ಇದೇ ಪ್ರಕಾರನೇ ಒಂದು ಈ ನಮ್ಮ ಸೆಕ್ರೆಟರಿ ಮತ್ತು ಪಿ ಡಿ ಒ ಮ್ಯಾಗ ಹಿಂಗೆ ಸ್ವಲ್ಪ ದಬ್ಬಾಳಿಕೆ ಆಗತ್ತಿತ್ತು ಅಂದ್ಕೂಡಲೇ ಇಲ್ಲಿ ಯಾವುದೇ ರೀತಿ ಹಿಂಗೆ ಆಗೋದ್ರಿಂದ ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಪೊಲೀಸ್ ರಕ್ಷಣೆನೂ ಕೊಡಬೇಕಂತ ನಾವು ಸ್ವಲ್ಪ ಮೇಲಾಧಿಕಾರಿಯವ್ರಿಗೂ ನಾವು ತಿಳಿಸಿದ್ದೀವಿ. ನಮ್ಮಲ್ಲಿ ಒಂದು ಈ ಗ್ರಾಮೀಣ ಪ್ರದೇಶದೊಳಗೆ ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳನ್ನ ನಾವಿಲ್ಲಿ ಒಂದು ಜಾರಿ ಮಾಡಬೇಕಾದ್ರೆ ನಮಗೊಂದು ಭದ್ರತೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಇದೇ ಪ್ರಕಾರ ನಾವು ಇಲ್ಲೇನೊಬ್ರು ಪಿ ಡಿ ಒ ಅಂತಂದು ಕೂಡಲೇ ಇಲ್ಲೆಲ್ಲ ಒಂದು ಗ್ರಾಮೀಣ ಪ್ರದೇಶದೊಳಗೆ ಅವ್ರು ತಿಳಿಯೋಂಗೆ ಹೇಳಿ ನಮ್ಮಲ್ಲಿದ್ದಂಥ ಒಂದು ಭಾಷೆಯ ಮುಖಾಂತರ ನಾವು ಅವ್ರು ತಿಳಿಸಿ ಹೇಳತ್ತೀವಿ. ಆದರೂ ಭಾಷಾ ಪ್ರೇಮ ಇರ್ಬೇಕಾದ್ರೆ ಇಷ್ಟೊಂದು ಭಾಷಾ ದ್ವೇಷಿಯಾಗಿ ಬರೀ ಇದ್ದ ಮಾತಾಡೋದ್ರಿಂದ ನಮಗೂ ಸ್ವಲ್ಪ ಇಲ್ಲಿ ಎಲ್ಲ ಪಿ ಡಿ ಒಗಳಿಗೂ ಸ್ವಲ್ಪ ತೊಂದರೆ ಆಗ್ತದೆ. ಅವ್ನು ಇನ್ನೂ ನಾವು ಇವತ್ತನ ಸ್ವಲ್ಪ ಏನು ಸೆರೆ ಕೊಡು ಬಂದಿದ್ದು ಕಾಣಿಸಿದ್ರೆ ಆದರೆ ಅವನಿಂದ ಇನ್ನೂ ನನ್ನ ಗಮನಕ್ಕೆ ಇನ್ನೂ ಒಂದು ಏನೂ ಅರ್ಜಿನೂ ಬಂದಿಲ್ಲ, ಏನೂ ಬಂದಿಲ್ಲ. ನಾವು ನಮ್ಮ ಸೇರಿಸಿಲ್ಲ ಕುಡ್ಕೊಂಡು ಏನು ಸಮಸ್ಯೆ ಇದ್ರು ಏನೇ ಇದ್ರು ನಾವು ಹೋಗಿ ನೋಡಿಕೊಂಡು ಮುಟ್ಟ ತರೋದು ಮಾಡೋದು ಇವಾಗೆಲ್ಲ ಬಿಸಿಲೈತೆ ಅಂದ್ಕೂಲೆ ಮಾಡತ್ತೀವಿ. ಅವನ ಬಗ್ಗೆ ನಮ್ಗೆ ಇನ್ನೂ ಗಮನಕ್ಕೂ ಇಲ್ಲ. ಆದರೆ ಈಗ ಬಂದು ಕೂಡ ಯಾವ ರೀತಿ ಒಂದು ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಿ ಮಾತಾಡೋದು ಸ್ವಲ್ಪ ಸಮಸ್ಯೆ ಇದೆ ಸರ್. ಅಲ್ಲ ಸರ್ಕಾರಕ್ಕಾಗಿ ಅಥವಾ ನಿಮ್ಮ ಮೇಲಾಧಿಕಾರಿ ಸಿಒ ಪೊಲೀಸರಿಗೆ ಏನು ಹೇಳ್ತೀರಿ ಸರ್? ಒಂದು ಮರಾಠಿ ಬರಲ್ಲ ಹೇಳ್ಬೇಕಂದ್ರೆ ಮರಾಠಿ ಮಾತಾಡೋಂತ ಹೆಂಗೆ ಕನ್ಫ್ಯೂಸ್ ಮಾಡ್ತೀರಂತ ಕೆಲಸ ಹೆಂಗೆ ಮಾಡ್ತೀರಿ? ನಮ್ಮ ಮುಂದೆ ಕ್ಯಾಮ್ರಾ ಮುಂದೆನೇ ಹಿಂಗಿದೆ ಇಲ್ದಾಗ ಹೆಂಗಂತೆ ಅದನ್ನು ಅವ್ರಿಗೆ ಸ್ವಲ್ಪ ಆದಷ್ಟು ಮನವರಿಕೆ ಮಾಡಿ ಸಭೆಯೊಳಗದು ನಾವು ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಿಬ್ಬಂದಿಯವರು ಇಲ್ಲಿದ್ದಂಥ ಸಿಬ್ಬಂದಿಯವರು ಕೆಲವೊಬ್ಬರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನಾವು ಹೇಳಿದಂಥ ಯೋಜನೆಗಳನ್ನ ಟ್ರಾನ್ಸ್ಲೇಷನ್ ಮಾಡಿ ಅವ್ರು ತಿಳಿಯುವಂಗೆ ಹೇಳ್ತಾರೆ. ಅವರು ಸಭೆಯೊಳಗದೆಲ್ಲ ಹೇಳ್ತಾರೆ. ಆಮೇಲೆ
ಹಾಗೇನು ವಿಷಯ ಇದ್ರೂ ನಾವು ಮಾತಾಡಿದ ಕೂಡಲೇ ಸರ್ ಹಿಂಗೆ ಹೇಳ್ತಾರಂತ ಕೇಳ್ಕೊಂಡು ಅವ್ರಾದ್ರೂ ಅವ್ರು ತಿಳಿಸಿ ಹೇಳ್ತಾರೆ ರೀ. ಈ ರೀತಿ ನಾವು ಮಾಡ್ಕೊಂಡು ಒಳ್ಳೆ ರೀತಿಯಿಂದ ನಮ್ಗೆ ಮತ್ತು ಕಮಿಟಿ ನಡುವೆ ಚೇರ್ಮನ್ ನಡುವೆ ಸಿಬ್ಬಂದಿ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಐತಿ. ಅದೇನು ಇವರಿದ್ದವ್ರಿಗೆ ಬಂದು ಕೂಡ ನಮ್ಮ ಸಿಬ್ಬಂದಿಯವ್ರನ್ನ ಕೇಳ್ಕೊಂಡು ಅವ್ರಿಗೆ ಹೇಳಿ ಮಾಡಿ ಸಿಬ್ಬಂದಿಯವ್ರು ನಮ್ಮ ಕಡೆ ಬಂದು ಅದನ್ನ ನಮ್ಗೆ ಹೇಳಬೇಕಾಗಿತ್ತು. ಆದರೆ ಏನೋ ಇವತ್ತು ಅವನು ಸೆರೆಕೊಳಗೆ ಬಂದು ಆ ರೀತಿ, ಯಾಕಂದರೆ ಇವತ್ತಿನ ಪರಿಸ್ಥಿತಿ ಇವತ್ತೇ ಏನಾರ ಒಂದು 8 ತಿಂಗಳೊಳಗೆ ಇವತ್ತಾಗಿದ್ದದು. ಅಂದರೆ ಇಷ್ಟು ಪ್ರೆಷರ್ ಮಾಡಿ ಇಷ್ಟೊಂದು ಅವಾಜ್ ಶಬ್ದಗಳನ್ನ ಬೈದು ಹಿಂಗೆ ನಾ ಇಲ್ಲಿ 8 ತಿಂಗಳು ಬಂದಾಗಿಂದ ಏನೊಂದು ಆಗಿರಲಿಲ್ಲ. ಆದರೆ ಇವತ್ತನ ಏನಾಯ್ತದು ಬಂದು ಕೂಡ ಅವ ಆ ರೀತಿ ಒಂದು ಅವಾಜ್ ಶಬ್ದಗಳನ್ನ ಉಪಯೋಗ ಮಾಡಿ ಇವರು ಯಾರು ಹೆಣ್ಮಕ್ಳು ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಹಂಗೆ ಅನ್ನೋಗಿದ್ದಾರೆ. ಅವ್ರು ನಮ್ಮ ಡಿ ಅವರು ಅಂದರೆ ಇವತ್ತು ನಾವು ಕುಡಿದು ಬಂದನ್ನು ಕಾಣಿಸ್ತೀವಿ. ಕುಡಿದು ಬಂದು ಈ ರೀತಿ ಒಬ್ಬೊಬ್ರು ಹಿಂಗೆ ತಿಂಗಳಿಗೊಮ್ಮೆದು ಹಿಂಗೆ ಒಬ್ಬೊಬ್ರದ್ದು ಇರುತ್ತಾರೆ ಸರ್. ಇಲ್ಲಿ ಪಂಚಾಯತಿ ಒಳಗಂತಂದು ಕೂಡ ಇದೊಂದು ಈ ಪರಿಸ್ಥಿತಿ ಎಲ್ಲ ಪಿ ಡಿ ಒಗಳು ಕಾರ್ಯದರ್ಶಿಯವರು ಇದನ್ನು ಇಂಥ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸ್ತಾರೆ. ಅದಕ್ಕೆ ಇದೊಂದು ಮರಾಠಿ ಮಾತಾಡತ್ತಂದು ಒತ್ತಾಯ ಮಾಡ್ತಾರೆ ಅವರು. ಆದರೆ ನಾವು ಅವ್ರಿಗೆ ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ನಾವೇನು ಮಾಡ್ತೀವಿ, ನಾವು ಸ್ವಲ್ಪ ಅದನ್ನು ತಿಳಿಸಿ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ.